नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೂರನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ವೇದವ್ಯಾಸ ದೇವರನ್ನ, ರಾಮದೇವರನ್ನ, ಕೃಷ್ಣದೇವರನ್ನ ನಮಸ್ಕಾರ ಮಾಡಿ ನಂತರ ವೈಶಂಪಾಯನರು ಮಾಡಿದಂತಹ ಮಂಗಳಾಚರಣೆ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಎಂಬುದಾಗಿ ಅವರು ಮಾಡಿದಂತಹ ಮಂಗಳಾಚರಣೆಯನ್ನ ತೋರಿಸಿಕೊಟ್ಟರು. ಇದಾದ ಮೇಲೆ ಇಲ್ಲಿ ಬರುವಂತಹ ಅನೇಕ ಪದಗಳಿಗೆ ಅರ್ಥಾತ್ ನರ ಎನ್ನುವಂತಹ ಪದ, ನರೋತ್ತಮ ಎನ್ನುವಂತಹ ಪದ, ದೇವಿ ಎನ್ನುವಂತಹ ಪದ, ಈ ಪದಗಳಿಗೆ ಬೇರೆಯವರು ಬೇರೆ ಬೇರೆ ರೀತಿಯಾದ ಅರ್ಥವನ್ನು ಮಾಡ್ತಾರೆ. ಕೆಲವರು ನರ ಅಂದ್ರೆ ಮನುಷ್ಯ ಅಂತ ಅರ್ಥ ಮಾಡ್ತಾರೆ. ಹಾಗಾಗಿ ನರೋತ್ತಮ ಅಂದ್ರೆ ಮನುಷ್ಯರಲ್ಲಿ ಶ್ರೇಷ್ಠ ಅರ್ಥಾತ್ ರಾಜ, ಹೀಗೆ ಏನೇನೋ ಅರ್ಥವನ್ನು ಮಾಡ್ತಾರೆ. ಅದ್ಯಾವುದು ಕೂಡ ಸರಿಯಾದಂತಹ ಅರ್ಥ ಅಲ್ಲ. ವೇದವ್ಯಾಸ ದೇವರಿಗೆ ಅಭಿಪ್ರೇತವಾದಂತಹ ಅರ್ಥ ಇದು ಅಂತ ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ಜಯೋ ನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ. ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ತೃಸ್ವರೂಪಕಃ ಏಕಸ್ಸ ಭಗವಾನ್ ಉಕ್ತಃ ಸಾಧಕೇಶೋ ನರೋತ್ತಮಃ. ಪದಚ್ಛೇದ ಹೀಗಿದೆ: ಜಯ ನಾಮ ಇತಿಹಾಸಃ ಅಯಂ ಕೃಷ್ಣದ್ವೈಪಾಯನೇರಿತಃ ವಾಯುಃ ನರೋತ್ತಮಃ ನಾಮ ದೇವಿ ಇತಿ ಶ್ರೀಃ ಉದೀರಿತ. ನಾರಾಯಣಃ ವ್ಯಾಸಃ ಇತಿ ವಾಚ್ಯವಕ್ತೃಸ್ವರೂಪಕಃ ಏಕಃ ಸಃ ಭಗವಾನ್ ಉಕ್ತಃ ಸಾಧಕೇಶಃ ನರೋತ್ತಮಃ. ಅಲ್ಲಿ ಮಂಗಳಾಚರಣೆಯಲ್ಲಿ ಹೇಳ್ತಾ ಇದ್ದಾರೆ, ತಥೋ ಜಯಮುದೀರಯೇ, ಜಯವನ್ನ ಹೇಳ್ತಾ ಇದ್ದೇನೆ ಅಂತ ಮೇಲ್ನೋಟಕ್ಕೆ ಆಗುವಂತಹ ಅರ್ಥ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಜಯ ಅಂದರೆ ಜಯ ನಾಮ ಇತಿಹಾಸೋಯಂ. ಜಯ ಎನ್ನುವುದು ಇತಿಹಾಸ ಗ್ರಂಥ. ಯಾವುದು? ಮಹಾಭಾರತ ಎನ್ನುವಂತಹ ಗ್ರಂಥ. ಬರೆದದ್ಯಾರು ಅಂತಂದ್ರೆ ಕೃಷ್ಣದ್ವೈಪಾಯನೇರಿತಃ, ಕೃಷ್ಣದ್ವೈಪಾಯನರು ಅರ್ಥಾತ್ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಇತಿಹಾಸ ಗ್ರಂಥ ಈ ಜಯ ಎಂದು ಹೆಸರುಳ್ಳಂತಹ ಮಹಾಭಾರತ ಗ್ರಂಥ ಅಂತ. ವಿಶೇಷವಾಗಿ ಜಯ ಎನ್ನುವಂತಹ ಅಕ್ಷರಗಳು 18 ಸಂಖ್ಯೆಯನ್ನ ಸಿಂಬಲಿಕ್ ಮಾಡ್ತವೆ, ಪ್ರತಿಪಾದನೆ ಮಾಡ್ತವೆ. ಹೀಗೆ ಇದರ ಅಧ್ಯಯನದಿಂದಾಗಿ ಜಯವನ್ನು ತಂದುಕೊಡುತ್ತೆ ಮಹಾಭಾರತ ಎನ್ನುವಂತಹ ಗ್ರಂಥ. ಹಾಗಾಗಿ ಇದಕ್ಕೆ ಜಯ ಅಂತ ಹೆಸರು ಅಂತ. ಸೊ ಜಯ ಅಂತಂದ್ರೆ ಮಹಾಭಾರತ ಗ್ರಂಥ ಅಂತ ಆಯ್ತು. ಅದಾದ ಮೇಲೆ ಅಲ್ಲಿ ನರೋತ್ತಮ ಅಂತ ಒಂದು ಪದಪ್ರಯೋಗವನ್ನು ಮಾಡಿದ್ದಾರೆ. ನರೋತ್ತಮ ಅಂದ್ರೆ ಬೇರೆಯವರು ಹೇಳುವಂತಹ ಅರ್ಥ ಒಬ್ಬ ರಾಜ ಅಂತ.
ಆಚಾರ್ಯರು ಹೇಳ್ತಾ ಇದ್ದಾರೆ, ನರೋತ್ತಮ ಅಂತಂದ್ರೆ ಸಾಕ್ಷಾತ್ ವಾಯುದೇವರು, ಜೀವೋತ್ತಮರಾದಂತಹ ಸಕಲ ನರರಲ್ಲಿ ಜೀವರಲ್ಲಿ ಉತ್ತಮರಾದಂತಹ ವಾಯುದೇವರು ನರೋತ್ತಮ ಅಂತ ಕರ್ಸ್ಕೊಳ್ತಾರೆ ಅಂತ. ಅದಾದ ಮೇಲೆ ದೇವಿ ಅಂತ ಹೇಳಿದ್ದಾರೆ. ದೇವಿ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಆಗಿದ್ದಾಳೆ ಅಂತ. ಆಮೇಲೆ ನಾರಾಯಣಂ ನಮಸ್ಕೃತ್ಯ ವ್ಯಾಸಂ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾರಾಯಣ ಅಂದ್ರೆ ಪರಮಾತ್ಮ, ವ್ಯಾಸ ಅಂದ್ರೆ ಪರಮಾತ್ಮ ಅಂತ. ಸರಿ, ನಾರಾಯಣ ವ್ಯಾಸ ಇಬ್ಬರು ವಾಸ್ತವಿಕವಾಗಿ ಒಬ್ಬರೇ, ಸಾಕ್ಷಾತ್ ಪರಮಾತ್ಮನೇನೆ. ಬೇರೆ ಬೇರೆ ಯಾಕೆ ಹೇಳಿದ್ರು ಅಂತ, ನಾರಾಯಣನನ್ನು ನಮಸ್ಕಾರ ಮಾಡ್ತೇನೆ ಮತ್ತೆ ವ್ಯಾಸನನ್ನ ನಮಸ್ಕಾರ ಮಾಡ್ತೇನೆ ಅಂತ ವೇದವ್ಯಾಸ ದೇವರನ್ನ ಮತ್ತು ಪರಮಾತ್ಮರನ್ನ ಬೇರೆ ಬೇರೆ ಆಗಿ ಯಾಕೆ ನಮಸ್ಕಾರ ಮಾಡಿದರು ವೈಶಂಪಾಯನರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವಾಸ್ತವಿಕವಾಗಿ ನಾರಾಯಣ ಮತ್ತು ವ್ಯಾಸ ಇಬ್ಬರು ಒಂದೇ. ಆದರೆ ಒಂದು ಗ್ರಂಥ ಅಂತ ಇಟ್ಟುಕೊಂಡಾಗ ಗ್ರಂಥ ಯಾರನ್ನು ಪ್ರತಿಪಾದನೆ ಮಾಡುತ್ತೋ, ಅರ್ಥಾತ್ ಆ ಗ್ರಂಥ ಯಾರನ್ನ ಹೇಳಲಿಕ್ಕೆ ಹೊರಟಿದೆನೋ ಅವನು ಪ್ರತಿಪಾದ್ಯ ಅಂತ ಕರ್ಸ್ಕೊಳ್ತಾನೆ. ಗ್ರಂಥವನ್ನ ಬರೆದಂಥವನು, ರಚನೆ ಮಾಡಿದಂಥವರು ಗ್ರಂಥಕರ್ತೃ ಅಂತ ಕರ್ಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಗ್ರಂಥವನ್ನು ರಚನೆ ಮಾಡಿದವರು ಪರಮಾತ್ಮ, ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಗ್ರಂಥ ಪ್ರತಿಪಾದ್ಯ ದೇವತೆ ಅದು ಕೂಡ ಪರಮಾತ್ಮ. ಇಬ್ಬರು ಒಬ್ಬರೇ ಆಗಿದ್ದರೂ ಕೂಡ ಒಬ್ಬರು ಪ್ರತಿಪಾದ್ಯ, ಇನ್ನೊಬ್ಬರು ಗ್ರಂಥ ರಚನೆ ಮಾಡಿದಂಥವ್ರು ಎನ್ನುವಂತಹ ಭೇದವನ್ನು ಇಟ್ಟುಕೊಂಡು ನಾವೇನ್ ಮಾಡ್ತಾ ಇದ್ದೇವೆ, ಇಲ್ಲಿ ನಾರಾಯಣನನ್ನ ಪ್ರತಿಪಾದ್ಯ ಅಂತ ನಮಸ್ಕಾರ ಮಾಡ್ತಾ ಇದ್ದೇವೆ. ಗ್ರಂಥ ನಾರಾಯಣನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ. ಇನ್ನೊಂದು ಗ್ರಂಥವನ್ನು ಬರೆದಂತಹ ವೇದವ್ಯಾಸ ದೇವರು ಅಂತ ಇಟ್ಟುಕೊಂಡು ನಮಸ್ಕಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ವಾಸ್ತವಿಕವಾಗಿ ಇಲ್ಲಿ ಯಾವ ಭೇದವೂ ಇಲ್ಲ, ಪರಮಾತ್ಮನ ವ್ಯಾಸ ರೂಪ ಮತ್ತು ನಾರಾಯಣ ರೂಪ. ಆದ್ರೆ ಕೇವಲ ಲೌಕಿಕವಾಗಿ ಒಂದು ಪ್ರತಿಪಾದ್ಯ, ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿದಂಥವರು ಎಂದು ಇಟ್ಟುಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಏಕಸ್ಸ ಭಗವಾನುಕ್ತ ಸಾಧಕೇಶೋ ನರೋತ್ತಮ, ಹೀಗೆ ಅವರಿಬ್ಬರು ಕೂಡ ಏಕಃ ಒಬ್ಬರೇ ಆಗಿದ್ದಾರೆ. ಇನ್ನು ಸಾಧಕೇಶ ನರೋತ್ತಮ, ಸಾಧನೆಯನ್ನ ಪ್ರತಿಯೊಬ್ಬ ಜೀವರು ಮಾಡ್ತಾರೆ. ಆ ಎಲ್ಲ ಜೀವರಲ್ಲಿ ಉತ್ತಮರಾದಂಥವ್ರು ಯಾರು ಅಂದ್ರೆ ಅದೇ ವಾಯುದೇವರು. ಅವರನ್ನೇ ಇಲ್ಲಿ ನರೋತ್ತಮ ಎನ್ನುವಂತಹ ಶಬ್ದದಿಂದಾಗಿ ಕರೆದಿದ್ದಾರೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಜಯ ಅಂದ್ರೆ ಯಾರು, ಯಾವುದು, ನರೋತ್ತಮ ಅಂದ್ರೆ ಯಾರು, ದೇವಿ ಅಂದ್ರೆ ಯಾರು, ನಾರಾಯಣ ಮತ್ತು ವ್ಯಾಸ ಅಂತ ಪ್ರತ್ಯೇಕವಾಗಿ ಯಾಕೆ ವೈಶಂಪಾಯನರು ನಮಸ್ಕಾರವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಆಚಾರ್ಯರು ತಿಳಿಸಿದ್ದಾರೆ. ಮುಂದಿನ ಶ್ಲೋಕ, ಉಪಸಾಧಕೋ ನರಶ್ಚೋಕ್ತೋ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಸರಸ್ವತಿ ವಾಕ್ಯರೂಪ ತಸ್ಮಾನ್ನಮ್ಯಾಹಿ ತೇಖಿಲಾಃ ಕೃಷ್ಣೌ ಸತ್ಯಾ ಭೀಮಪಾರ್ಥೌ ಕೃಷ್ಣೇತ್ಯುಕ್ತಾ ಹಿ ಭಾರತೆ. ಪದಚ್ಛೇದ ಹೀಗಿದೆ, ಉಪಸಾಧಕಃ ನರಃ ಚ ಉಕ್ತಃ ದೇವಿ ಭಾಗ್ಯಾತ್ಮಿಕಾ ನೃಣಾಂ ಸರಸ್ವತಿ ವಾಕ್ಯರೂಪ ತಸ್ಮಾತ್ ನಮ್ಯಾಃ ಹಿ ತೇ ಅಖಿಲಾಃ ಕೃಷ್ಣೌ ಸತ್ಯಾ ಭೀಮಪಾರ್ಥೌ ಕೃಷ್ಣ ಇತಿ ಉಕ್ತಾ ಹಿ ಭಾರತೆ. ಮಂಗಳಾಚರಣೆ ಪದ್ಯದಲ್ಲಿ ಇದ್ದಂತ ಇನ್ನೊಂದು ಪದ ಅದು ನರ ಅಂತ. ಸಾಮಾನ್ಯವಾಗಿ ನಮಗೆ ನರ ಅಂತಂದ್ರೆ ಮನುಷ್ಯ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನರ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಉಪಸಾಧಕ ನರಶ್ಚೋಕ್ತಃ, ಉಪಸಾಧಕ ಆದಂತಹ ಶೇಷದೇವರು ನರ ಶಬ್ದದಿಂದಾಗಿ ಕರೆದುಕೊಂಡಿದ್ದಾರೆ ಅಂತ. ಅರ್ಥಾತ್ ವೈಶಂಪಾಯನರು ಮಂಗಳಾಚರಣೆಯಲ್ಲಿ ನರ ಅಂತ ಯಾರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಂದ್ರೆ ಉಪಸಾಧಕನಾದಂತಹ ಶೇಷದೇವರಿಗೆ ನಮಸ್ಕಾರ ಮಾಡಿದ್ದಾರೆ.
ಏನಿದು ಉಪಸಾಧಕ? ಅದಕ್ಕೆ ವ್ಯಾಖ್ಯಾನಕಾರರಂತಹ ವಾದಿರಾಜರು ಮತ್ತು ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಸಾಧಕ ಮತ್ತು ಉಪಸಾಧಕ ಅಂತ ಎರಡು ರೀತಿ ನಮಗೆ ಅನುಗ್ರಹವನ್ನ ಮಾಡುವಂಥವ್ರು ಇರ್ತಾರೆ ಅಂತ. ಸಾಧಕ ಅಂತ ಹೇಳಿದ್ರೆ ನೇರವಾಗಿ ನಮಗೆಲ್ಲರಿಗೂ ಕೂಡ ಗುರುಗಳಾದಂಥವರು, ವಿಶೇಷವಾಗಿ ಶುಕಾಚಾರ್ಯರೇ ಮುಂತಾದಂತಹ ಅನೇಕ ಜ್ಞಾನಿಗಳಿಗೆ ಉಪದೇಶವನ್ನು ಮಾಡಿ ಪ್ರತಿಯೊಬ್ಬ ಜೀವರುಗಳಿಗೂ ಮುಖ್ಯ ಗುರುವಾದಂತಹ ವ್ಯಕ್ತಿ ಅಂದ್ರೆ ಅದು ವಾಯುದೇವರು. ಅವರು ನರೋತ್ತಮರು, ಸಾಧಕೋತ್ತಮರು, ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದಂತಹ ಸಾಧಕೋತ್ತಮರು. ಸಕಲ ಸಾಧಕರಲ್ಲಿ ಉತ್ತಮರಾದಂಥವ್ರು ಯಾರು ಅಂದ್ರೆ ವಾಯುದೇವರು. ಹಾಗಾಗಿ ಅವರು ಸಾಧಕೋತ್ತಮರು. ಆದರೆ ಪ್ರತಿಯೊಬ್ಬರಿಗೂ ಕೂಡ ವಾಯುದೇವರು ಕೆಲವೊಮ್ಮೆ ನೇರವಾಗಿ ಗುರುಗಳಾಗಿರೋದಿಲ್ಲ. ಕೆಲವೊಮ್ಮೆ ಶೇಷದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿ ಆವಾಗ ಏನ್ ಮಾಡಬೇಕು, ನಾವು ವಾಯುದೇವರ ಅನುಗ್ರಹವನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಶೇಷದೇವರಿಗೆ ನಮಸ್ಕಾರ ಮಾಡಬೇಕಾಗತ್ತೆ. ಹಾಗಾಗಿ ಶೇಷದೇವರು ಏನಾಗಿದ್ದಾರೆ, ವಾಯುದೇವರಿಂದ ನೇರವಾಗಿ ಉಪದೇಶವನ್ನು ಪಡೆದಂತಹ ವ್ಯಕ್ತಿ ಶೇಷದೇವರು. ಆ ಶೇಷದೇವರು ಉಳಿದವರಿಗೆ ಉಪದೇಶವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಏನಾಯ್ತು ಅಂದ್ರೆ ವಾಯುದೇವರು ಸಾಧಕೋತ್ತಮರು, ಸಾಧಕೇಶರು, ಪ್ರಧಾನ ಸಾಧಕರು. ಯಾವ ಶೇಷದೇವರು ಏನಾಗಿದ್ದಾರೆ, ಉಪಸಾಧಕರಾಗಿದ್ದಾರೆ. ಉಪಸಾಧಕರು ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಪ್ರಧಾನವಾಗಿ ಯಾವುದೇ ಗ್ರಂಥಗಳನ್ನು ಉಪದೇಶ ಮಾಡುವಂಥವರು ವಾಯುದೇವರು. ಅವರಿಂದ ಉಪದೇಶವನ್ನು ಪಡೆದುಕೊಂಡು ನೇರವಾಗಿ ಯಾರಿಗೆ ವಾಯುದೇವರ ಮುಖಾಂತರ ಉಪದೇಶ ಸಾಧ್ಯ ಇಲ್ಲವೋ ಅವರಿಗೆ ಉಪದೇಶವನ್ನು ಮಾಡುವಂಥವರು, ಅವರಿಗೆ ಸಹಾಯವನ್ನು ಮಾಡುವಂಥವರು ಅದು ಶೇಷದೇವರು. ಅವರು ಉಪಸಾಧಕರು ಅಂತ ಕರೆಸ್ಕೊಳ್ತಾರೆ. ಒಟ್ಟಿನಲ್ಲಿ ಒಂದು ಅರ್ಥದಲ್ಲಿ ನೋಡೋದಾದ್ರೆ ಮನುಷ್ಯರಿಗೆ ಸಹಾಯವನ್ನು ಮಾಡುವಂಥವರು, ವಾಯುದೇವರ ನಂತರ ಮನುಷ್ಯರಿಗೆ ಗುರುಗಳಾದಂಥವರು, ಸಾಧನೆಯಲ್ಲಿ ಸಹಕಾರವನ್ನು ಮಾಡುವಂಥವರು ಶೇಷದೇವರು ಅಂತ ಅರ್ಥ. ಹಾಗಾಗಿ ಇಲ್ಲಿ ಉಪಸಾಧಕ ನರಶ್ಚೋಕ್ತ, ನರ ಶಬ್ದದಿಂದಾಗಿ ನಾವು ಉಪಸಾಧಕರಾದಂತಹ ವಾಯುದೇವರ ನಂತರ ನಮಗೆಲ್ಲರಿಗೂ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಸುವಂತಹ ಶೇಷದೇವರನ್ನ ಇಟ್ಕೊಳ್ಬೇಕು ಅಂತ. ಮುಂದೆ ದೇವಿ ಅಂತ ಹೇಳಿದ್ದಾರೆ. ದೇವಿ ಶಬ್ದದಿಂದಾಗಿ ಯಾರನ್ನ ಇಟ್ಕೊಳ್ಬೇಕು, ದೇವಿ ಭಾಗ್ಯಾತ್ಮಿಕ ನೃಣಾಂ ಅಂತ. ನೃಣಾಂ ಅಂದ್ರೆ ಮನುಷ್ಯರಿಗೆ. ಯಾವ ಮನುಷ್ಯರಿಗೆ? ಎಲ್ಲ ಮನುಷ್ಯರಿಗಲ್ಲ. ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಮನುಷ್ಯರಿಗೆ ಆ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಭಾಗ್ಯವನ್ನು ತಂದು ಕೊಡುವಂಥವಳು ಮಹಾಲಕ್ಷ್ಮೀ ದೇವಿ ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು, ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋ ಅಧ್ಯೇತವ್ಯ ಅಂತ ಒಂದು ನಿಯಮ. ಒಬ್ಬ ಬ್ರಾಹ್ಮಣ ಅಂತ ಹುಟ್ಟಿದರೆ ಅವನು ವೇದಗಳನ್ನ ಅಧ್ಯಯನ ಮಾಡಲೇಬೇಕು. ಸುಮ್ಮನೆ ಬರೀ ವೇದಗಳಲ್ಲ, 6 ಶಾಸ್ತ್ರಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಅಂತ 6 ಶಾಸ್ತ್ರಗಳಿಂದ ಸಹಿತವಾದಂತಹ ವೇದವನ್ನು ಅಧ್ಯಯನ ಮಾಡಲೇಬೇಕು. ಅದಕ್ಕೇನು ಕಾರಣ ಬೇಕಾಗಿಲ್ಲ, ಬ್ರಾಹ್ಮಣ ಆಗಿದ್ದೀಯೇ ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡುತ್ತೆ. ಇದಲ್ಲದೇನೆ ಪುರಾಣಾದಿಗಳು, ಮಹಾಭಾರತ ಮುಂತಾದಂತಹ ಎಲ್ಲ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಬೇಕು ಅಂತ ತಿಳಿಸುತ್ತೆ. ಆದರೆ ಅಧ್ಯಯನ ಮಾಡುವಂತಹ ಭಾಗ್ಯ ಅದು ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಬೇರೆ ಯಾವುದೋ ವೇದ ಅಷ್ಟು ದೊಡ್ಡದು ಬೇಡ, ಮಹಾಭಾರತ ತಾತ್ಪರ್ಯ ಗ್ರಂಥವೇ ಸಾಕು. ಇದನ್ನು ಅಧ್ಯಯನ ಮಾಡುವಂತ ಭಾಗ್ಯ ಎಲ್ಲರಿಗೂ ಇದೆನಾ? ಪ್ರತಿಯೊಬ್ಬ ಮಾಧ್ವರಾಗಿ ಹುಟ್ಟಿದಂಥವರು ಅಧ್ಯಯನ ಮಾಡ್ತಾರಾ? ಇಲ್ಲ. ಯಾರಿಗೆ ಆ ಲಕ್ಷ್ಮೀ ದೇವಿಯ ಭಾಗ್ಯ ಸ್ವರೂಪಳಾದಂತಹ ಲಕ್ಷ್ಮೀ ದೇವಿಯ ವಿಶೇಷವಾದಂತಹ ಆಶೀರ್ವಾದ ಎಂಬುದು ಇರುತ್ತೋ ಅವರು ಮಾತ್ರ ಇಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಜನರಿಗೆ, ಯೋಗ್ಯರಿಗೆ, ಜಿಜ್ಞಾಸುಗಳಿಗೆ ವಿಶೇಷ ಅನುಗ್ರಹವನ್ನು ಮಾಡುವಂಥವಳು ಅದು ಮಹಾಲಕ್ಷ್ಮೀ ದೇವಿ. ಗ್ರಂಥಾಧ್ಯಯನ ಮಾಡುವಂತಹ ಭಾಗ್ಯವನ್ನು ತಂದುಕೊಡುವಂಥವಳು ಅದು ಲಕ್ಷ್ಮೀದೇವಿ. ಅದು ಕೂಡ ಪೂರ್ವಜನ್ಮದ ಸುಕೃತದಿಂದಾಗಿ ಈ ಜನ್ಮದಲ್ಲಿ ಆ ಆಚಾರ್ಯರ ಸ್ವರಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಭಾಗ್ಯ ಬಂದಿರುತ್ತೆ. ಅದಕ್ಕೆ ಕಾರಣ ಲಕ್ಷ್ಮೀದೇವಿಯ ಅನುಗ್ರಹ. ಹಾಗಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಇನ್ನು ಸರಸ್ವತಿ ವಾಕ್ಯ ರೂಪ.
ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ದೇವೀಂ ಸರಸ್ವತಿ ಅಂತ ಅಲ್ಲಿ ಡೈರೆಕ್ಟ್ ಆಗಿನ ಸರಸ್ವತಿ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಸರಸ್ವತಿನೇ ಸರಸ್ವತಿಯೇನೆ. ಅವಳಿಗೆ ಯಾಕೆ ನಮಸ್ಕಾರ ಅಂತಂದ್ರೆ ಸರಸ್ವತಿ ವಾಕ್ಯ ರೂಪ, ಆ ವಾಕ್ಯಕ್ಕೆ ಅಭಿಮಾನಿ ದೇವತೆ ಅದು ಸರಸ್ವತಿ. ಹಾಗಾಗಿ ವಿದ್ಯಾಭಿಮಾನಿಯಾದಂತಹ ಸರಸ್ವತಿ ದೇವಿಗೆ ಇಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವ್ಯಾಖ್ಯಾನಕಾರರು ವಾದಿರಾಜರು ಹೇಳುವಂತೆ ಒಂದು ಅರ್ಥ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಭಾಗ್ಯವನ್ನು ತಂದುಕೊಡುವಂಥವಳು ಲಕ್ಷ್ಮೀದೇವಿ ಅಂತ. ಅದೇ ರೀತಿಯಾಗಿ ಯಾರೇ ಆಗಲಿ, ಪಾಠವನ್ನು ಹೇಳುವಂತಹ ವ್ಯಕ್ತಿಯಾಗಲಿ ಪಾಠವನ್ನು ಕೇಳುವಂತಹ ವ್ಯಕ್ತಿಯಾಗಲಿ ಯಾರೇ ಆಗಲಿ, ಅವರು ಆರಾಮವಾಗಿ ಪಾಠ ಹೇಳುವುದು ಕೇಳುವುದು ಅಧ್ಯಯನ ಅಧ್ಯಾಪನ ಮಾಡಬೇಕು ಅಂದ್ರೆ ಪ್ರಧಾನವಾಗಿ ಏನ್ ಬೇಕು? ಹೊಟ್ಟೆ ತುಂಬಿರಬೇಕು, ಸಮೃದ್ಧವಾಗಿ ಇರಬೇಕು. ಅಷ್ಟೆಲ್ಲ ಇದ್ದಾಗ ಅದರ ಕಡೆ ತಲೆ ಹೋಗದಂತೆ, ಅದರ ಕಡೆ ವಿಚಾರ ಮಾಡದಂತೆ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ದ್ರವ್ಯ ಬೇಕು, ಅದು ಅನ್ನವಾಗಲಿ ಇನ್ನೇನೋ ಆಗಲಿ. ಹಾಗಾಗಿ ಲೌಕಿಕವಾದಂತಹ ದ್ರವ್ಯಗಳನ್ನು ತಂದುಕೊಟ್ಟು ನಮಗೆ ನಿಶ್ಚಿಂತರಾಗಿ ನೀವು ನಿಮ್ಮ ಪಾಡಿಗೆ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡಿ ಎಂಬುದಾಗಿ ಜಿಜ್ಞಾಸುಗಳಿಗೆ ಅನುಗ್ರಹವನ್ನು ಮಾಡುವಂಥವಳು ಯಾರು ಅಂದ್ರೆ ಲಕ್ಷ್ಮೀದೇವಿ. ಹಾಗಾಗಿ ಗ್ರಂಥಾಧ್ಯಯನ ನಡಿಬೇಕು ಅಂತಂದ್ರೆ ಮೊದಲು ಹೊಟ್ಟೆ ತುಂಬಿರಬೇಕು. ಹೊಟ್ಟೆ ಹಸಿವಾಗಿ ಹೊಟ್ಟೆಯಲ್ಲಿ ಖಾಲಿ ಇದೆ ಅಂತ ತಲೆ ಓಡೋದಿಲ್ಲ. ಹಾಗಾಗಿ ಉಳಿದರ ದ್ರವ್ಯಾದಿಗಳ ಬಗ್ಗೆ ನಿಶ್ಚಿಂತರಾಗಿ ನೀವು ಇರಿ, ನಿಮ್ಮ ಪಾಟಿಗೆ ನೀವು ನಿಮ್ಮ ಅಧ್ಯಯನಾದಿಗಳನ್ನು ಮಾಡ್ಕೊಂಡು ಹೋಗ್ತಾ ಇರಿ. ಹಾಗಾಗಿ ಏನ್ ಮಾಡಬೇಕು? ದ್ರವ್ಯ ಲಾಭವನ್ನು ತಂದುಕೊಟ್ಟಂತಹ ಲಕ್ಷ್ಮೀ ದೇವಿನ ನಮಸ್ಕಾರ ಮಾಡಬೇಕು ಅಂತ ವಾದಿರಾಜರು ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಸುಮ್ಮನೆ ಒಂದು ಮಂಗಳಾಚರಣೆ ಪದ್ಯ ಅನಿಸ್ಬಿಡುತ್ತೆ ಅಷ್ಟೇ ನಮಗೆ. ನಾರಾಯಣಂ ನಮಸ್ಕೃತ ನರಂ ಚೈವ ನರೋತ್ತಮ ಅಂತ ಸುಲಭವಾಗಿ ಹೇಳಿಬಿಡ್ತೇವೆ. ಆದರೆ ಒಳಹೊಕ್ಕು ನೋಡಿದಾಗ ಇಷ್ಟು ಅದ್ಭುತವಾದಂತಹ ಪ್ರಮೇಯಗಳನ್ನ ಮಧ್ವಾಚಾರ್ಯರು, ಪರಂಪರೆಯಲ್ಲಿ ಬಂದಂತಹ ವಾದಿರಾಜರೇ ಮುಂತಾದಂತಹ ವ್ಯಾಖ್ಯಾನಕಾರರು ವಿಶಿಷ್ಟವಾಗಿ ತಿಳಿಸಿದ್ದಾರೆ. ಹೀಗೆ ಇಷ್ಟೆಲ್ಲಾ ದೇವತೆಗಳನ್ನ ನಮಸ್ಕಾರ ಮಾಡಬೇಕು. ಮಾಡಿದ ಮೇಲೆ ಹೀಗೆ ತಸ್ಮಾತ್ ನಮ್ಯಾಹಿ ತೇ ಅಖಿಲಾಹ, ಹಾಗಾಗಿ ಅವರೆಲ್ಲರೂ ಕೂಡ ನಮ್ಯರಾಗಿದ್ದಾರೆ. ನಮ್ಯರು ಅಂದ್ರೆ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯರಾಗಿದ್ದಾರೆ, ಅವರನ್ನ ನಮಸ್ಕಾರ ಮಾಡಲೇಬೇಕು. ಮತ್ತೆ ಕೃಷ್ಣವು ಯಾರ್ಯಾರು ಭಾರತದಲ್ಲಿ ಪ್ರತಿಪಾದ್ಯರಾಗಿದ್ದಾರೆ, ಅರ್ಥಾತ್ ಮಹಾಭಾರತ ಯಾರನ್ನ ಪ್ರಧಾನವಾಗಿ ಹೇಳಲಿಕ್ಕೆ ಹೊರಟಿದೆ ಅಂತಂದ್ರೆ ಕೃಷ್ಣವು, ಇಬ್ಬರು ಕೃಷ್ಣರು, ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ, ವೇದವ್ಯಾಸ ಮತ್ತು ಕೃಷ್ಣದೇವರು ಇವರಿಬ್ಬರು. ಆಮೇಲೆ ಸತ್ಯಭಾಮಾದೇವಿ, ಆಮೇಲೆ ಭೀಮ ಪಾರ್ಥವ್, ಭೀಮಸೇನ ಮತ್ತು ಅರ್ಜುನ, ಆಮೇಲೆ ಕೃಷ್ಣ ಅಂದ್ರೆ ದ್ರೌಪದಿ ದೇವಿ. ಇವರನ್ನ ಪ್ರಧಾನವಾಗಿ ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಭಾರತದಲ್ಲಿ ಮಾಡಿದಂತಹ ವೈಶಂಪಾಯನರು ಮಾಡಿದಂತಹ ಮಂಗಳಾಚರಣೆಯ ಅರ್ಥ, ಅದಾದ ಮೇಲೆ ಮಹಾಭಾರತದಲ್ಲಿ ಯಾವ ಯಾವ ವ್ಯಕ್ತಿಗಳು ಪ್ರಧಾನವಾಗಿ ಪ್ರತಿಪಾದ್ಯರಾಗಿದ್ದಾರೆ, ಇಷ್ಟು ಅಂಶಗಳನ್ನ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ಸರ್ವಸ್ಯ ನಿರ್ಣಯ, 8ನೇ ಶ್ಲೋಕ. ಸುವಾಕ್ಯ ಸಮುದ್ಧತೀತು ಸ್ವಾಧ್ಯಾಯಯೋಃ ಹರಿ ಪದಸ್ಮರಣೇನ ಕೃತ್ವಾ ಆನಂದತೀರ್ಥವರ ನಾಮವತೀ ತೃತೀಯ ಭೌಮೀ ತನುರ್ಮರುತ ಆಹ ಕಥಾ ಪರಸ್ಯ. ಪದಚ್ಛೇದ ಹೀಗಿದೆ: ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ಧತೀ ತು ಸ್ವಾಧ್ಯಾಯಯೋಃ ಹರಿಪದಸ್ಮರಣೇನ ಕೃತ್ವಾ
ಆನಂದತೀರ್ಥವರನಾಮವತಿ ತೃತೀಯ ಭೈಮಿ ತನುಹು ಮರುತಃ ಆಹ ಕಥಾಹ ಪರಸ್ಯ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಅವರೇ ಒಂದ್ಸಲ ಹೇಳ್ತಾ ಇದ್ದಾರೆ. ಈ ಹಿಂದಿನ 2 ಅಧ್ಯಾಯಗಳಲ್ಲಿ ಏನನ್ನ ನಾನು ಹೇಳಿದ್ದೇನೆ ಅಂತ. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತಿ. ಮೊದಲ ಅಧ್ಯಾಯ ಏನ್ ಮಾಡಿದ್ರು? ಸಕಲ ಶಾಸ್ತ್ರಾರ್ಥ ನಿರ್ಣಯ, ಸರ್ವಸ್ಯ ನಿರ್ಣಯ, ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ಇದು ಹೀಗೆ ಎಂಬುದಾಗಿ ನಮಗೆ ನಿರ್ಣಯವನ್ನು ಮಾಡಿಕೊಟ್ರು ಮೊದಲ ಅಧ್ಯಾಯದಲ್ಲಿ. 2ನೇ ಅಧ್ಯಾಯದಲ್ಲಿ ಸುವಾಕ್ಯ ಸಮುದ್ರತೀನು, ಪುರಾಣಗಳ, ಬಳಿತ್ಥ ಸೂಕ್ತ, ಉಪನಿಷತ್ತು, ಮಹಾಭಾರತ, ಬೇರೆ ಬೇರೆ ಪುರಾಣ, ಅಲ್ಲಿ ಬಂದಂತಹ ವಾಕ್ಯಗಳನ್ನು ನಮಗೆ ಉದ್ಧಾರ ಮಾಡಿ ತೆಗೆದು ನಮಗೋಸ್ಕರ ತಂದು ಕೊಟ್ರು. ಹೀಗೆ ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ರತಿ, ಸರ್ವಶಾಸ್ತ್ರಾರ್ಥ ನಿರ್ಣಯ ಮತ್ತು ಉತ್ತಮ ವಾಕ್ಯಗಳ ಉದ್ಧಾರ, ಇವನ್ನು ನಮಗೆ ಆಚಾರ್ಯರು ಮಾಡಿಕೊಟ್ರು. ಇದರ ಮೂಲಕ ಏನ್ ಮಾಡಿದ್ರು? ಸ್ವಾಧ್ಯಾಯಯೋ ಹರಿಪದ ಸ್ಮರಣೇನ ಕೃತ್ವ. ಈ 2 ಅಧ್ಯಾಯಗಳಿಂದಾಗಿ ಹರಿಪದ ಸ್ಮರಣ, ಪರಮಾತ್ಮನ ಪಾದಸ್ಮರಣೆಯನ್ನು ನಮಗೆ ವಿಶೇಷವಾಗಿ ಮಾಡಿಕೊಟ್ಟಂತವರ ಯಾರು? ಆನಂದ ತೀರ್ಥ ವರನಾಮವತಿ. ಆನಂದ ತೀರ್ಥ ಅಂತ ವರನಾಮ, ಶ್ರೇಷ್ಠ ನಾಮ, ಹೆಸರೇ ಹೇಳುವಂತೆ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ವಿಶಿಷ್ಟವಾದಂತಹ ಆನಂದ ಬರುತ್ತೆ. ಹಾಗಾಗಿ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಹೀಗೆ ಆನಂದ ತೀರ್ಥ ಎಂಬುದಾಗಿ ಹೆಸರುಳ್ಳಂತಹ ತೃತೀಯ ತನುಹು. ತೃತೀಯ ತನುಹು ಅಂತ ಹೇಳಿದ್ರೆ 3ನೇ ಅವತಾರ. ಯಾರ ಅವತಾರ? ಮರುತಃ, ವಾಯುದೇವರ ತೃತೀಯ ತನುಹು, 3ನೇ ಅವತಾರವಾದಂತಹ ನಾವು ಭೂಮಿಯಲ್ಲಿ 3ನೇ ವ್ಯಕ್ತಿಗಳಾಗಿ ಹನುಮ, ಭೀಮ, ಮಧ್ವ ಅಂತ ಭೂಮಿಯಲ್ಲಿ ಆನಂದ ತೀರ್ಥ ಅಂತ 3ನೇ ಅವತಾರವನ್ನು ಮಾಡಿದಂತಹ ನಾವು ಪರಸ್ಯ ಕಥಾಹ ಆಹ, ಪರ ಅಂದ್ರೆ ಪರಮಾತ್ಮನ ಕಥೆಯನ್ನ ಹೇಳ್ತೇವೆ, ಮುಂದೆ ವರ್ಣನೆ ಮಾಡ್ತೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮಧ್ವಾಚಾರ್ಯರು ಇದರಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಧಾನ ಅಂಶ, ಸ್ವಯಂ ಮಧ್ವಾಚಾರ್ಯರೇನೆ ತಮ್ಮನ್ನು ತಾವು ವಾಯುದೇವರ 3ನೇ ಅವತಾರ ಅಂತ ಹೇಳ್ಕೊಂಡಿದ್ದಾರೆ. ಉಳಿದ ಯಾವುದೇ ದರ್ಶನಾಚಾರ್ಯರು ಕೂಡ ತಮ್ಮನ್ನು ತಾವು ಇಂತಹ ಅವತಾರ ಅಂತ ಹೇಳಿಕೊಂಡಿಲ್ಲ. ಆದರೆ ವಾಯುದೇವರ ಅವತಾರ ಅಂತ ಮಧ್ವಾಚಾರ್ಯರು ಸ್ಪಷ್ಟವಾಗಿ, ಧೈರ್ಯವಾಗಿ ಅನೇಕ ಪ್ರಮಾಣಗಳನ್ನು ಕೊಟ್ಟು, ಆ ಬಳಿತ್ಥ ಸೂಕ್ತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗೆ ಅನೇಕ ಪ್ರಮಾಣಗಳ ಮೂಲಕ ತಾವೊಬ್ಬ ಸಾಮಾನ್ಯ ಯಾವುದೋ ವ್ಯಕ್ತಿಯಲ್ಲ, ಸಾಕ್ಷಾತ್ ವಾಯುದೇವರ 3ನೇ ಅವತಾರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟು ವಿಚಾರಗಳನ್ನ ಹೇಳಿ ಮುಂದೆ ನಾವು ವಿಶೇಷವಾಗಿ ಭಗವಂತನ ಕಥೆಗಳನ್ನ, ಒಂದು ರಾಮದೇವರ ಕಥೆ, ಇನ್ನೊಂದು ಅದಾದ ಮೇಲೆ ಮಹಾಭಾರತದ ಕಥೆ, ಪ್ರಧಾನವಾಗಿ ಕೃಷ್ಣನ ಕಥೆ, ಇಷ್ಟೊಂದು ನಾವು ಮುಂದೆ ಹೇಳಲಿಕ್ಕೆ ಇದ್ದೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಪರಮಾತ್ಮ ಮಾಡಿದಂತಹ ದೇವತೆಗಳ ಸೃಷ್ಟಿ, ಅದರ ಬಗ್ಗೆ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ವ್ಯೂಢಶ್ಚತುರ್ಧ ಭಗವಾನ್ ಸ ಏಕಃ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯಾರ ರೂಪೇಣ ಪೂರ್ವೇಣ ಸ ವಾಸುದೇವ ನಾಮ್ನಾ ವಿರಿಂಚಂ ಸುಷುವೇಚ ಸಾತಃ. ಪದಚ್ಛೇದ. ವ್ಯೂಢ ಚತುರ್ಧ ಭಗವಾನ್ ಸಹ ಏಕಃ ಮಾಯಾಂ ಶ್ರಿಯಂ ಸೃಷ್ಟಿ ವಿಧಿತ್ಸಯ ಆರ ರೂಪೇಣ ಪೂರ್ವೇಣ
ಸಹ ವಾಸುದೇವ ನಾಮ ವಿರಿಂಚಂ ಸುಷುವೆ ಸಾ ಅತಃ. ವ್ಯೂಢ ಚತುರ್ಧ, 4 ರೂಪಗಳನ್ನು ಧಾರಣೆ ಮಾಡಿದಂತಹ ಆ ಪರಮಾತ್ಮ, ಅದನ್ನು ನಾವು ಹಿಂದೆ ಕೇಳಿದಂತೆ ವಾಸುದೇವ ರೂಪಗಳು ತನ್ನೇ ಒಂದ್ಸಲ ತಿಳಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ದೇವತೆಗಳ ಸೃಷ್ಟಿಯಾಯಿತು ಅಂತ. ಹೀಗೆ ವಾಸುದೇವ ರೂಪಿಯಾದಂತಹ ಪರಮಾತ್ಮ ತಾನೇ ಮಾಡಿದ ವಾಸುದೇವ ರೂಪ ಮೊದಲ ರೂಪ. ಸೃಷ್ಟಿಗೆ ಮಾಡುವಂತಹ ಬಯಕೆಯಿಂದ ವಾಸುದೇವ ಎನ್ನುವಂತಹ ಹೆಸರಿನಿಂದಾಗಿ, ವಾಸುದೇವ ನಾಮ್ನ, ವಾಸುದೇವ ಎನ್ನುವಂತಹ ಹೆಸರಿನಿಂದಾಗಿ ತಾನೇ ಮಾಡಿದ ಪೂರ್ವೇಣ ರೂಪೇಣ ಮೊದಲ ರೂಪವನ್ನು ಧಾರಣೆ ಮಾಡಿದ. ಅದಾದ ಮೇಲೆ ಶ್ರಿಯಂ ಮಾಯಾಂ, ಮಾಯಾ ಅಂತ ಹೆಸರುಳ್ಳಂತಹ ಲಕ್ಷ್ಮೀದೇವಿಯನ್ನ ಅವನು ಸೇರಿದ. ಆರ, ಆರ ಅಂದ್ರೆ ಸೇರಿದ ಅಂತ. ಯಾಕೆ ಸೇರಿದ? ಸೃಷ್ಟಿ ವಿಧಿತ್ಸಯ, ಮುಂದೆ ಸೃಷ್ಟಿಯನ್ನ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಲಕ್ಷ್ಮಿಯನ್ನು ಸೇರಿದ. ಅಲ್ಲಿಂದ ಏನಾಯಿತು? ಸ ವಿರಿಂಚಂ ಸುಷುವೆ, ವಿರಿಂಚ ಅಂದ್ರೆ ಬ್ರಹ್ಮದೇವರನ್ನ ಲಕ್ಷ್ಮೀದೇವಿ ಜಗತ್ತಿಗೆ ನೀಡಿದಳು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮೊದಲು ಹುಟ್ಟಿದಂತಹ ವ್ಯಕ್ತಿ ಅದು ಚತುರ್ಮುಖ ಬ್ರಹ್ಮದೇವರು. ಇದೆಲ್ಲವೂ ಕೂಡ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಆದಂತಹ ಸೃಷ್ಟಿ. ಮೊದಲು ದೇವತೆಗಳ ಸೃಷ್ಟಿ, ನಂತರ ಬ್ರಹ್ಮಾಂಡ ಸೃಷ್ಟಿ, ಮತ್ತೆ ಬ್ರಹ್ಮಾಂಡದಲ್ಲಿ ದೇವತೆಗಳ ಸೃಷ್ಟಿಯಾಗುತ್ತೆ. ಇದು ಮೊದಲು ಆದಂತಹ ಸೃಷ್ಟಿ. ಮುಂದಿನ ಶ್ಲೋಕ. ಸಂಕರ್ಷಣಾಚ್ಚಾಪಿ ಜಯಾತನೂಜೋ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯುರಿಯ ಏವಾಥ ವಿರಿಂಚ ನಾಮ ಭವಿಷ್ಯ ಆದ್ಯೋ ನಪರಸ್ತತೋ ಹಿ. ಪದಚ್ಛೇದ. ಸಂಕರ್ಷಣಾತ್ ಚ ಅಪಿ ಜಯಾತನೂಜಃ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ ವಾಯು ಯಃ ಏವ ಅಥ ವಿರಿಂಚ ನಾಮ ಭವಿಷ್ಯಃ ಆದ್ಯಃ ನ ಪರಃ ತತಃ ಹಿ. ಮುಂದೆ ವಾಸುದೇವ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ, ಆ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಮತ್ತು ಜಯ ಎನ್ನುವಂತಹ ಲಕ್ಷ್ಮೀ ರೂಪ, ಜಯಾಪತಿ ಸಂಕರ್ಷಣ, ಅವರಿಬ್ಬರಿಂದಾಗಿ ಅವತಾರ ಹುಟ್ಟಿದವನು ಯಾರು ಅಂದ್ರೆ ಬಭೂವ ವಾಯುದೇವರು ಹುಟ್ಟಿದರು. ಎಂತಹ ವಾಯುದೇವರು ಅಂದ್ರೆ ಸಾಕ್ಷಾತ್ ಬಲ ಸಂವಿದಾತ್ಮ ಅಂತ. ವಿಶಿಷ್ಟವಾದಂತಹ ಬಲ ಮತ್ತು ವಿಶಿಷ್ಟವಾದಂತಹ ಜ್ಞಾನ ಮತ್ತು ಬಲ ಸ್ವರೂಪಿಗಳಾದಂತಹ ವಾಯುದೇವರು ಜಯ ಮತ್ತು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನಿಂದಾಗಿ ತಾವು ಹುಟ್ಟುತ್ತಾರೆ. ಈ ವಾಯುದೇವರೇನೆ, ಸಂಕರ್ಷಣರಿಂದ ಹುಟ್ಟಿದಂತಹ ವಾಯುದೇವರೇನೆ ಮುಂದೆ ಏನಾಗ್ತಾರೆ? ವಿರಿಂಚ ನಾಮ, ಮುಂದೆ ಆದ್ಯ ಅಂದ್ರೆ ಮೊದಲು ಹುಟ್ಟುವವರು ಅಂತ. ಮೊದಲು ಹುಟ್ಟಿದ್ಯಾರು? ಹಿಂದೆ ಕೇಳಿದಂತೆ ಬ್ರಹ್ಮದೇವರು. ಹಾಗಾಗಿ ನಾವು ಸಂಕಲ್ಪ ಮಾಡಬೇಕಾದ್ರೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಅಂತ ಹೇಳ್ತೇವೆ. ಆದ್ಯ ಅಂದ್ರೆ ಮೊದಲು ಹುಟ್ಟಿದವನು ಅಂತ. ಈ ವಾಯುದೇವರೇನೆ ಮುಂದೆ ಆದ್ಯರಾಗ್ತಾರೆ, ಅರ್ಥಾತ್ ಮೊದಲು ಹುಟ್ಟುವವರಾಗ್ತಾರೆ. ಹೀಗೆ ವಿರಿಂಚ ನಾಮ, ವಿರಿಂಚಿ ಅಂತ ಪ್ರಖ್ಯಾತರಾಗ್ತಾರೆ. ವಿರಿಂಚ ಅಂದ್ರೆ ಬ್ರಹ್ಮದೇವರು. ಹೀಗೆ ಈ ವಾಯುದೇವರು ಮುಂದಿನ ಕಲ್ಪದಲ್ಲಿ ವಿರಿಂಚ ಎನ್ನುವಂತ ಹೆಸರಿನಿಂದಾಗಿ ಮೊದಲು ಹುಟ್ಟುತ್ತಾರೆ, ಬ್ರಹ್ಮದೇವರಾಗಿ ತಾವು ಹುಟ್ಟುತ್ತಾರೆ. ಹಾಗಾಗಿ ತತಃ ಪರಹ ನಹಿ, ಈ ವಾಯುದೇವರಿಗಿಂತ ಉತ್ತಮರಾದಂಥವರು ಯಾರೂ ಕೂಡ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಯಾವ ವಾಸುದೇವ ಮತ್ತು ಮಾಯಾ ರೂಪದಿಂದಾಗಿ
ಬ್ರಹ್ಮದೇವರ ಸೃಷ್ಟಿ, ಸಂಕರ್ಷಣ ಮತ್ತು ಜಯ ರೂಪದಿಂದಾಗಿ ವಾಯುದೇವರ ಸೃಷ್ಟಿ, ಮತ್ತೆ ಮುಂದೆ ಪ್ರದ್ಯುಮ್ನ ಮತ್ತು ಕೃತಿ ದೇವಿಯರಿಂದಾಗಿ ಸರಸ್ವತಿ ಭಾರತೀಯರ ಸೃಷ್ಟಿ, ಮತ್ತೆ ಸರಸ್ವತಿ ಬ್ರಹ್ಮ ಮತ್ತು ವಾಯು ಭಾರತೀ ದೇವಿಯರಿಂದಾಗಿ ಗರುಡ ಶೇಷರ ಸೃಷ್ಟಿ, ಇದೆಲ್ಲವೂ ಕೂಡ ಮುಂದೆ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಶ್ಲೋಕಗಳ ಚಿಂತನೆಯನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ